ಹಾಗೆ ಚಿಂತನೆ ಮಾಡಿದ್ರೆ ನಮಗೆ ಲಾಭ ಏನು ಅಂತ ಕೇಳಿದರೆ ಗೊತ್ತಿಲ್ಲ. ನಮಗೇನು ದೇವರು ಅನಂತ ಗುಣಗಳನ್ನು ನಮ್ಮಲ್ಲಿ ಅಂತೂ ತುಂಬಿಸುವುದಿಲ್ಲ ಖಂಡಿತ. ಆದರೂ ಚಿಂತನೆ ಮಾಡುವಾಗ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಮಾಡೋಣ, ಚಿಂತನೆ ಮಾಡೋಣ. ಆದರೆ ಅದರ ಜೊತೆಯಲ್ಲಿ ಆಚಾರ್ಯ ಮಧ್ವರು ಕೊಟ್ಟಂತೆ ಸಕಲ ಗುಣ ನಿಧಿ ಎನ್ನುವುದನ್ನು ಚಿಂತನೆ ಮಾಡಿದರೆ ಎಲ್ಲೆಲ್ಲಿ ನಾವು ಗುಣಗಳನ್ನು, ಎಲ್ಲಿಯ ತನಕ ಅಂತಂದ್ರೆ ಗುಣಗಳು ಮಾತ್ರ ಅಲ್ಲ, ಎಲ್ಲಿ ನಾವು ದ್ವೇಷವನ್ನು ಕಾಣ್ತೇವೋ ಆ ದ್ವೇಷವನ್ನೂ ಕೂಡ ದೇವರಲ್ಲಿ ನೀನು ಅವರಿಗೆ ಆ ದ್ವೇಷವನ್ನು ಕೊಟ್ಟವ, ಅವರು ದ್ವೇಷ ಮಾಡುವಂತೆ ಮಾಡಿದವ ನೀನು ಅಂತ ಚಿಂತನೆ ಮಾಡಿದರೆ ಸಂದರ್ಭ ಬಂದಾಗ ನಾವು ದೇವರಲ್ಲಿ ಮಹಾರಾಯ ಆ ದಿವಸ ನಾನು ನಿನ್ನಲ್ಲಿ ಆ ದ್ವೇಷವನ್ನು ಚಿಂತನೆ ಮಾಡಿದ್ದೆ, ಬೇಕೋ ನನಗೆ ಇವತ್ತು ಕೊಡೋ ಅಂತೇಳಿ ದೇವರಲ್ಲಿ ಕೇಳಲಿಕ್ಕೆ ಅಧಿಕಾರ ಬರುತ್ತೆ ಅಂತ. ಪಕ್ಕದ ಮನೆಯಲ್ಲಿ ದಂಪತಿಗಳು ಚೆನ್ನಾಗಿದ್ದಾರೆ, ಈಗ ಬೇಕಾದದ್ದು ಆ ಮನೆಯಲ್ಲಿ ದಂಪತಿಗಳು ಚೆನ್ನಾಗಿದ್ದಾರೆ, ಅವರಿಗೆ ಸಂತತಿಯಾಗಿದೆ, ಅದು ಕೂಡ ಅಪ್ಪಮ್ಮನ ಮಾತನ್ನು ಕೇಳತಕ್ಕಂತಹ ಮಕ್ಕಳು. ನಮ್ಮ ಮನೆಯಲ್ಲಿ ಏನು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆವಾಗ ನಾವು ಸಕಲ ಗುಣ ನಿಧಿಹಿಂತ ದೇವರನ್ನು ಚಿಂತನೆ ಮಾಡೋಣ. ಆ ಮನೆಯಲ್ಲಿರತಕ್ಕಂತಹ ದಂಪತಿಗಳಲ್ಲಿ ಏನು ಸಾಮರಸ್ಯ ಎನ್ನುವ ಗುಣವನ್ನು ದೇವರೇ ನೀನು ಕೊಟ್ಟವ ಅಂತ ಹೇಳಿಕೊಂಡು ದೇವರಲ್ಲಿ ಚಿಂತನೆ ಮಾಡೋಣ. ಆವಾಗ ನೀನು ಕೊಟ್ಟವ ಅಂತಂದ್ರೆ ಅವನಲ್ಲಿ ಇಲ್ಲದಿದ್ರೆ ಕೊಡ್ಲಿಕ್ಕೆ ಬರೋಲ್ಲಲ್ವೋ, ನೀನು ಕೊಟ್ಟವ ಅಂತಂದ್ಬಿಟ್ರೆ ಅವನಲ್ಲಿ ಉಂಟು ಅಂತ ಅರ್ಥ ಬಂತ. ಅದಕ್ಕೆ ನಮ್ಮ ಮನೆಯಲ್ಲಿ ಏನಾದ್ರಂತಹ ಕಟಿಪಿಟಿ ಒದಗಿ ಬಂತು ಅಂತಂದ್ರೆ ಅವ ತಕ್ಷಣದಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ದೇವರಲ್ಲಿ ಆ ಗುಣವನ್ನು, ಮಹಾರಾಯ ನನಗೂ ಒಂಚೂರು ಕೊಡೋ ಆ ಗುಣವನ್ನು ಪ್ರಾಮಾಣಿಕವಾಗಿ ಪ್ರತಿ ದಿವಸ ನಾವು ಚಿಂತನೆ ಮಾಡಿ, ಅದಕ್ಕೆ ನಿಧಿ 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 ಅಂತ ಆ ದೃಷ್ಟಿಯಿಂದ ನಾವು ದೇವರ ಗುಣಗಳನ್ನು ಉಪಾಸನೆ ಮಾಡಬೇಕು. ನಿಧಿ ಇರುವುದು ನಿನ್ನೆ ದಿವಸ ಹೇಳಿದ್ದೇವಲ್ಲ, ನಿಧಿಯ ದುಡ್ಡು ಇರುವುದೇ ಇನ್ನೊಬ್ರು ಕೇಳಿದಾಗ ಕೊಡುವುದಕ್ಕೋಸ್ಕರ. ನಾವು ರೋಗಿಗಳ ಶುಶ್ರೂಷೆಗೆ ನಿಧಿಯಿಂದ ಮಾಡ್ತೇವೆ, ಆಮೇಲೆ ವಿವಾಹಕ್ಕೆ ದುಡ್ಡಿಲ್ಲದವರಿಗೆ ಕೊಡ್ಲಿಕ್ಕೆ ನಿಧಿಯಿಂದ ಮಾಡ್ತೇವೆ. ಆ ನಿಧಿಯ ದುಡ್ಡನ್ನು ಸುತರಾಂ ನಾವು ಎಂದು ಬಳಸುವುದಿಲ್ಲ, ಅಲ್ಲ ಬಳಸಬಾರದು. ಬಳಸುವುದಿಲ್ಲ ಅಂದ್ರೆ ಬಳಸುವರೇ ಇರುವುದು ಜಾಸ್ತಿ. ಹೇಳಲಿಕ್ಕೆ ಎಲ್ಲ ಅವರ ಇವರ ಹೆಸರು ಹೇಳಿಕೊಂಡು ನಿಧಿ ಅಂತ ಮಾಡ್ತಾರೆ. ಆ ನಿಧಿ ತುಂಬಿತು ಅಂತ ಆದ್ಮೇಲೆ ಹಡಗು ಬಾರಾಯಿತು. ಅದಕ್ಕೆ ಹಿರಿಯರೊಂದು ಮಾತು ಹೇಳಿದ್ದುಂಟು, ಏನು ಅಂತಂದ್ರೆ ಈ ಫೈನಾನ್ಸ್ ಅಂತೆಲ್ಲ ಇರುತ್ತಲ್ಲ, ಅದರಲ್ಲಿ ದುಡ್ಡೇ ಇಡ್ಲೇಬೇಕು. ನಿಮ್ಗೆ ಆಸೆ ಇದ್ರೆ ಆರಂಭದಲ್ಲಿ ಇಡಿ, ಹೊಸ ಗಾಡಿ ಬರುತ್ತಲ್ಲ ಕೊನೆಗೆ ತಗೊಳ್ಳಿ. ಫೈನಾನ್ಸ್ ಅಲ್ಲಿ ದುಡ್ಡು ಕೊನೆಗೆ ಇಡ್ತೇನೆ ಅಂತ ಭಾವಿಸ್ಬೇಡಿ, ಆರಂಭದಲ್ಲಿ ಇಡಿ. ಯಾಕೆ? ಆ ಫೈನಾನ್ಸಿನವ ಅವನ ಮೇಲೆ ನಂಬಿಕೆ ಬರುವುದಕ್ಕೋಸ್ಕರ ಕ್ರಮ ಪ್ರಕಾರ ಒಂದು ವರ್ಷ ಆದ್ರೂ ಬಡ್ಡಿ ಕೊಡ್ತಾ ಇರ್ತಾನೆ. ಆ ಬಡ್ಡಿಯಿಂದ ಬಡ್ಡಿ ಮಕ್ಕಳು ಬದುಕಲಿಕ್ಕೆ ಅನುಕೂಲ. ಯಾವಾಗ ಊರಿನವರ ವಿಶ್ವಾಸ ಗಳಿಸಿದನೋ ಆವಾಗ ನಾವು ಖಂಡಿತ ಇವ ಕ್ರಮ ಪ್ರಕಾರ ಕೊಡ್ತಾನೆ ಅಂತ ಹೇಳಿಕೊಂಡು ಹೆಂಡತಿ ಮಕ್ಕಳ ಕಡೆಗೆ ಲಕ್ಷವನ್ನು ಬಿಟ್ಟು ಲಕ್ಷ ದುಡ್ಡು ಕೊಂಡೋಗಿ ಅಲ್ಲಿ ಸುರಿಯುತ್ತೇವೆ. ಎಲ್ಲ ದುಡ್ಡು ಸುರಿದ್ರು ಅಂತ ಆದ್ಮೇಲೆ ಓಡಿ ಹೋಗುವ ಪ್ರಸಂಗ ಉಂಟ. ಆದ್ರಿಂದ ಇನ್ನು ಮುಂದೆ ಆದರೂ ಫೈನಾನ್ಸ್ ಅಲ್ಲಿ ದುಡ್ಡು ಇಡ್ತೀರಿ ಅಂತಾದ್ರೆ ಆರಂಭದಲ್ಲಿ ಇಡಿ. ಹೊಸ ಗಾಡಿ ಆರಂಭದಲ್ಲಿ ಸುತರಾಂ ತಗೊಳ್ಬೇಡಿ. ಯಾಕೆ? ಅದರಲ್ಲಿ ಫಾಲ್ಟ್ ಏನುಂಟು ಅಂತ ಗೊತ್ತಾಗೋದು ರಸ್ತೆಗೆ ಇಳಿದು ಓಡ್ಲಿಕ್ಕೆ. ಸ್ವಾಮಿ ಇದೆಲ್ಲ ಹೇಗೆ ಹೇಳ್ತೀರಿ? ಮೊದಲನೇದ್ದು ಗೊತ್ತಿಲ್ಲ, ಎರಡನೇದ್ದನ್ನು ಅನುಭವಿಸಿದ್ದೇನೆ, ಆದ್ರಿಂದ ಹೇಳ್ತಾ ಇದ್ದೀನಿ. ಮೊದಲನೇದ್ದು ಇಲ್ಲ ಅನುಭವಿಸಿ, ಯಾಕೆ ನನಗೆ ಆ ರೀತಿಯಲ್ಲಿ ಲಕ್ಷ ನನ್ನ ಹತ್ರ ದುಡ್ಡು ಇಲ್ಲ ಗಿಡ್ಡು ಇಲ್ಲ, ಅದರಿಂದ. ಎರಡನೇದಾದ್ರೆ ನಾನು ಗಾಡಿಯನ್ನು ಒಂದು ಹೊಸ್ತು ಗಾಡಿ ಬಂತು ಅಂತ ಯಾರೋ ಅಂದ್ರು, ತಗೊಂಡೆ ರಸ್ತೆಯಲ್ಲಿ 4 ದಿವಸ ಓಡಿಲ್ಲ, 5ನೇ ದಿವಸ ನಿಂತೋಯ್ತು. ಆವಾಗ ತೀರ್ಮಾನ ಮಾಡಿದ್ದು ಹೊಸ ಗಾಡಿ ಆರಂಭ ತಗೊಳ್ಬಾರ್ದು, ಹೊಸ ಫೈನಾನ್ಸಿಗೆ ಕೊನೆಗೆ ದುಡ್ಡು ಇಡಬಾರದು ಅಂತ. ಅಂದ್ರೆ ಸಕಲ ಗುಣ ನಿಧಿ ದೇವರನ್ನು ಆ ರೀತಿಯಲ್ಲಿ ಚಿಂತನೆ ಮಾಡೋಣ. ಮಹಾರಾಯ ಎನ್ನ ಮನೆಗೂ ಕೂಡ ಆ ಮನೆಯಲ್ಲಿ ಏನು ದಾಂಪತ್ಯದಲ್ಲಿ ಸಾಮರಸ್ಯ ಎನ್ನುವುದನ್ನು ಕೊಟ್ಟಿದ್ಯೋ, ಕೊಡಬೇಕು ಅಂತಾದ್ರೆ ನಿನ್ನಲ್ಲಿ ಉಂಟಲ್ಲ, ಸ್ವಲ್ಪ ನನಗೂ ಕೊಡೋ. ನನ್ನ ಮನೆಯಲ್ಲಿಯೂ ಕೂಡ ನಮ್ಮ ದಂಪತಿಗಳ ಮಧ್ಯದಲ್ಲಿ ಅಥವಾ ತಂದೆ ತಾಯಿ ಮಕ್ಕಳು ಅಥವಾ ಯಜಮಾನ ಸೇವಕ ಅಥವಾ ಅಧ್ಯಾಪಕ ವಿದ್ಯಾರ್ಥಿ ಇವರ ಮಧ್ಯದಲ್ಲಿ ಏನಾದರೂ ಸಾಮರಸ್ಯಕ್ಕೆ ತೊಂದರೆ ಬಂತು ಅಂತಂದ್ರೆ ದೇವರೇ ಕೊಡೋ, ನಮಗೂ ಕೂಡ ಕೊಡೋ.
ಎಲ್ಲೋ ಒಬ್ರು ಯಾರೋ ಒಬ್ಬ ಯಾರನ್ನೋ ದ್ವೇಷ ಮಾಡ್ತಾ ಇದ್ದಾನೆ ಅಂತ ಭಾವಿಸೋಣ. ಅವಾಗ ಅಲ್ಲಿಯೂ ಕೂಡ ದೇವರನ್ನೇ ಚಿಂತನೆ ಮಾಡುದು. ಅವ ದ್ವೇಷ ಮಾಡುವಂತೆ ನೀನೇ ಅಲ್ವೋ ಮಾಡಿದ್ದು ಅಂತ ಅದನ್ನು ಚಿಂತನೆ ಮಾಡೋಣ. ಆವಾಗ ಒಂದು ಸಂದರ್ಭದಲ್ಲಿ ನಮಗೂ ಬೇಕಾಗುತ್ತೆ ಆ ದ್ವೇಷ. ಕೊಡೋ ಎಲ್ಲಿ, ಯಾವ ಸಂದರ್ಭದಲ್ಲಿ, ಮತ್ತೆ ಯಾವ ಸಂದರ್ಭದಲ್ಲಿಯೂ ಅಲ್ಲ. ಪ್ರತಿಯೊಬ್ಬ ಭಾರತೀಯನೂ ಕೂಡ, ಹಿಂದೂ ಕೂಡ ಪ್ರಾಯಶಃ 150 ಜನ ಆದರೂ ಕೂಡ ಒದ್ದಾಡ್ತಿದ್ದಾರೆ. ಯಾವುದರಿಂದ? ಅದಕ್ಕೆ ಒಂದೇ ಒಂದು ಶಬ್ದ, ಲವ್ ಜಿಹಾದ್ ಅಂತಲ್ಲ. ಅದೊಂದು ಶಬ್ದ ಉಂಟಾ, ಪ್ರಯೋಗ ಉಂಟಾ? ನಮ್ಮ ಹೆಣ್ಮಕ್ಕಳು ಮಾರು ಹೋಗ್ತಾರ ಅದಕ್ಕೆ. ಅವರು ಏನೋ ಬಣ್ಣ ಹಚ್ಚಿಕೊಂಡು, ಅದಕ್ಕೆ ಚಿನ್ನದ ಲೇಪ ಹಚ್ಚಿಕೊಂಡು ನಮ್ಮ ಮುಂದೆ ಬರ್ತಾರ. ನಮ್ಮ ಹೆಣ್ಮಕ್ಕಳು ಅದಕ್ಕೆ ಮಾರು ಹೋಗ್ತಾರ. ನಮ್ಮ ಹೆಣ್ಮಕ್ಕಳಿಗೆ ಬುದ್ಧಿ ಹೇಳಿದ್ರೆ ಕೇಳುವ ಹಂತದಲ್ಲಿಲ್ಲ. ನ್ಯಾಯಾಲಯಕ್ಕೆ ಹೋದೆವು ಅಂತಂದ್ರೆ ಇಬ್ರು ಮೇಜರ್ ಅಂತ ಅಂದ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಆದರೆ ಏನಾಗಬೇಕು? ಅವರ ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ ದ್ವೇಷ ಬರಬೇಕಲ್ಲ. ದೇವರಲ್ಲಿ ಕೇಳೋಣ, ಮಹಾರಾಜ ಅವರಿಬ್ಬರ ಮಧ್ಯದಲ್ಲಿ ದ್ವೇಷ ಬರುವಂತೆ ಮಾಡು. ದೇವರಂದ ಬರುವಂತೆ ಮಾಡಲಿಕ್ಕೆ ನನ್ನಲ್ಲಿ ದ್ವೇಷ ಉಂಟು ಅಂತ ಯಾವಾಗ ಚಿಂತನೆ ಮಾಡಿದ್ದಿ ಅಂತ ದೇವರು ಕೇಳ್ತಾನೆ. ಅದಕ್ಕನ್ನೋದು ಚಿಂತನೆ ಪ್ರತಿ ದಿವಸ ಮಾಡ್ತೇನೋ? ಎಲ್ಲಿ ಅಂತ ಕೇಳಿದ, ಪಾಕಿಸ್ತಾನ ಭಾರತವನ್ನು ದ್ವೇಷಿಸುವುದಿಲ್ವ? ಆ ದ್ವೇಷ ನೀನೇ ಕೊಟ್ಟದ್ದಲ್ವ ಅಂತ ಪ್ರತಿ ದಿವಸ ಚಿಂತನೆ ಮಾಡೋಣ. ಅಲ್ಲಿ ಅವರು ದ್ವೇಷ ಮಾಡಲಿಕ್ಕೆ ಕೊಟ್ಟದ್ಯಾರು? ಅವರು ದ್ವೇಷ ಮಾಡುವಂತೆ ಅವರಲ್ಲಿ ದ್ವೇಷವನ್ನು ತುಂಬಿಸಿದ್ಯಾರು? ನೀನೇ ಅಲ್ವೋ? ಆದ್ರಿಂದ ಇವತ್ತು ಕೊಡೋ ನನಗೆ, ಆ ದ್ವೇಷ ಅನ್ನತಕ್ಕಂಥದ್ದು ಕೊಡೋ ನನಗೆ. ದೇವರು ಕೇಳಿದ, ನಿನ್ನ ಮಗಳಿಗೆ ಕೊಡಬೇಕು, ಅವನಿಗೆ ಕೊಡಬೇಕು ಅಂತ ಕೇಳಿದ. ದೇವರು ಎಂಥದ್ದು? ಅರ್ಜುನನ ಮಾತು, ಕೃಷ್ಣನ ಮಾತು, ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬೇಡ ಅಂತ ಅಲ್ವಾ? ಪರಿಪ್ರಶ್ನೆಯನ ಸೇವಯ ಅಂತ ತಾನೆ ಕೃಷ್ಣನ ಮಾತು. ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಬೇಡ ಅಂತ ಕೃಷ್ಣ ಅಂದ. ದೇವರಂದ, ದ್ವೇಷ, ನಿನ್ನ ಮಗಳು ಅವನನ್ನು ದ್ವೇಷ ಮಾಡುವಂತ ಅನ್ನಬೇಕು, ಅವನು ನಿನ್ನ ಮಗಳನ್ನು ದ್ವೇಷ ಮಾಡುವಂತ ಅನ್ನಬೇಕು ಅಂತಂದ್ರೆ, ನನ್ನ ಮಗಳು ಅವನನ್ನು ದ್ವೇಷ ಮಾಡುವಂತೆ ಮಾಡಬೇಡ. ಯಾಕೆ ಅಂತ ಕೇಳಿದ. ನನ್ನ ಮಗಳು ಅವನನ್ನು ದ್ವೇಷ ಮಾಡಿದ್ರೆ, ಅವ ಪ್ರೀತಿ ಮಾಡಿಕೊಂಡು ಇದ್ದ ಅಂತಂದ್ರೆ ಒಂದಲ್ಲ ಒಂದು ದಿವಸ ನನ್ನ ಮಗಳ ಕುತ್ತಿಗೆ ತೆಗೆಯುವುದು ಖಂಡಿತ. ಹಾಗಾದ್ರೆ ಮತ್ತೇನು ಮಾಡಬೇಕು? ಅವನಿಗೆ ನನ್ನ ಮಗಳ ಮೇಲೆ ದ್ವೇಷ ಬರುವಂತೆ ಮಾಡಿ. ಸುಲಭದಲ್ಲಿ ನಮ್ಮ ಕೆಲಸ ಪರಿಹಾರ ಆಯಿತು. ಯಾರಿಂದಲೂ ಆಗೋಲ್ಲ. ಆಗುವುದಿದ್ರೆ ಒಬ್ಬನಿಂದ, ನಮ್ಮ ಒಳಗೆ ಪ್ರೇರಣೆ ಮಾಡತಕ್ಕಂಥ ಭಗವಂತನಿಂದ. ಅದಕ್ಕೋಸ್ಕರ ಆಚಾರ್ಯ ಮಧ್ವರಂದ್ರು ಸಕಲ ಗುಣ ನಿಧಿ. ಎಲ್ಲ ಒಂದು ಕಡೆ ಕಾಮ ಅಲ್ವೋ? ಇದರ ಬಗ್ಗೆ ಕೇಳಿದವ ಯಾರು? ನಮಗೆಲ್ಲ ಗೊತ್ತು. ವಾದಿರಾಜ ಶ್ರೀಪಾದರು ಚೆನ್ನಾಗಿ ವರ್ಣನೆ ಮಾಡ್ತಾರಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಷ್ಟು ಕೂಡ ನನಗಿರ್ಲಿ ಅಂತ ವಾದಿರಾಜ ಶ್ರೀಪಾದರು ಪ್ರಾರ್ಥನೆ ಮಾಡ್ತಾರಲ್ಲ. ವಾದಿರಾಜ ಶ್ರೀಪಾದರು ಯಾರ ಮೂಲಕ? ಅಕ್ರೂರನ ಮೂಲಕ ವಾದಿರಾಜ ಶ್ರೀಪಾದರು ಪ್ರಾರ್ಥನೆ ಮಾಡ್ತಾರಲ್ಲ. ಇಷ್ಟೇ ಅಲ್ಲ, ಮತ್ತೆ ಎನ್ನನ್ನು ಕುರುಡನನ್ನಾಗಿ ಮಾಡು, ಕಿವುಡನನ್ನಾಗಿ ಮಾಡು ಅಂತ ಅದನ್ನು ಪುನಃ ಪ್ರಾರ್ಥನೆ ಮಾಡ್ತಾರೆ. ಕಾಲಿಲ್ಲದವನಂತೆ ಮಾಡು, ಕೈಯಿಲ್ಲದವನಂತೆ ಮಾಡು, ಮೂರ್ಖನಂತೆ ಮಾಡು ಎನ್ನನ್ನು ಅಂತ ಅಕ್ರೂರ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಅವನನ್ನು ಮೂರ್ಖನನ್ನಾಗಿ ಮಾಡಿದ್ಯಾ? ದೇವರೇ, ಅವನಿಗೆ ಕಿವಿ ಇಲ್ಲ ಅಂತ ಮಾಡಿದ್ಯಾ? ಅವನನ್ನು ಕಿವುಡನನ್ನಾಗಿ ಮಾಡಿದ್ಯಾ? ಹೌದು. ಯಾಕೆ ಮಾಡಿದ್ಯಾ? ಜನ್ಮಾಂತರದ ಪಾಪ. ಸರಿ, ಜನ್ಮಾಂತರದ ಪಾಪ ಯಾಕೆ? ಯಾರೋ ಇಬ್ರು ಏನೋ ಮಾತಾಡ್ತಾ ಇದ್ರು, ಅದಕ್ಕೆ ಕಿವಿ ಕೊಡ್ತಿದ್ದ. ಯಾರದ್ದೋ ಬಗ್ಗೆ ಅವ್ರು ಮಾತಾಡ್ತಿದ್ರು, ಇವನಿಗೆ ಸಂಬಂಧ ಇಲ್ಲ. ಯಾರದ್ದೋ ಬಗ್ಗೆ ಮಾತಾಡ್ತಿದ್ದದ್ದು ಇವಾಗ ಕಿವಿ ಅರಳಿಸಿಕೊಂಡು ಅವ್ರು ಸಾಲದ್ದಕ್ಕೆ ಇನ್ನೂ ಸ್ವಲ್ಪ ಸಮೀಪ ಹೋಗಿ ಇನ್ನೊಂಚೂರು ಹೇಳಿ ಅಂತ ಹೇಳಿಕೊಂಡು ಕಿವಿ ಅರಳಿಸಿಕೊಂಡು ಕೇಳ್ತಾ ಇದ್ದ. ದೇವರಂದ ಮುಂದೆ ಕಿವುಡನಾಗಿ ಹುಟ್ಟು ಅಂತ. ಆದರೆ ಅವನು ಕಿವುಡನನ್ನಾಗಿ ಮಾಡಿದ್ಯಾ? ಹೌದು. ಅದೊಂದು ಗುಣ ನೀನೇ ಕೊಟ್ಟದ್ದಲ್ವೋ ಕಿವುಡತನ. ಯದ್ಯಪಿ ಅವನಲ್ಲಿದ್ದಂಥ ಪಾಪ ಕರ್ಮಕ್ಕೆ ಕೊಟ್ಟಿರತಕ್ಕಂಥ ಕಿವುಡತನ, ಆ ಕಿವುಡತನ ನೀನು ಕೊಟ್ಟದ್ದು ಅಂತ ನಾನು ನಿನ್ನಲ್ಲಿ ಚಿಂತನೆ ಮಾಡುತ್ತೇನೆ. ನನಗೊಂದು ಸಂದರ್ಭದಲ್ಲಿ ಬೇಕು, ಕೊಡು ಆ ಕಿವುಡುತನ, ನನಗೂ ಕೊಡು. ಇಷ್ಟೇ. ಅವ ಏನೋ ಪಾಪಕರ್ಮ ಮಾಡಿದ್ದಕ್ಕೆ ಕಿವುಡುತನ ಕೊಟ್ಟದ್ದು, ಅವ ಕೇಳಿ ಪಡ್ಕೊಂಡದ್ದಲ್ಲ. ನಾನು ನಿನ್ನ ಹತ್ರ ಕೇಳಿ ಪಡ್ಕೊಳ್ತಾ ಇದ್ದೇನೆ, ನನಗೂ ಕೂಡ ಕಿವುಡತನ ಕೊಡೋ ಅಂತೇಳಿ ನಿನ್ನ ಹತ್ರ ಕೇಳಿ ಪಡ್ಕೊಳ್ತಾ ಇದ್ದೇನೆ. ಇದು ಯಾವ್ದ? ಅದು ಪಾಪಕ್ಕೋಸ್ಕರ ಕೊಟ್ಟದ್ದು, ನನ್ನ ಪುಣ್ಯ ಸಂಪಾದನೆಗೋಸ್ಕರ ಕೊಡೋ ಅಂತ ಹೇಳಿಕೊಂಡು ನಿನ್ನ ಹತ್ರ ಕೇಳ್ತಾ ಇದ್ದೇನೆ. ಏನು ಪುಣ್ಯ ಸಂಪಾದನೆ ಅಲ್ಲೋ? ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನಾವು ಕಿವಿ ಕೊಡದೆ ಹರಿಕತೆ ಎಲ್ಲಿ ನಡೀತಾ ಉಂಟು ಅದನ್ನು ಕೇಳಲಿಕ್ಕೆ ಕಿವಿ ಕೊಟ್ಟೆವು ಅಂತಂದ್ರೆ ಆಯ್ತಷ್ಟೇ, ಪುಣ್ಯ ಸಂಪಾದನೆ ಆಯಿತು.
ಯಾರನ್ನು ನೋಡಬೇಕು ಅವರನ್ನು ಮಾತ್ರ ನೋಡ್ಲಿಕ್ಕೆ ಕಣ್ಣನ್ನು ಉಪಯೋಗ ಮಾಡಿಬಿಟ್ರೆ ಪುಣ್ಯ ಸಂಪಾದನೆ ಆಯಿತು. ಹಾಗಾದ್ರೆ ಲೋಕದಲ್ಲಿ ನಾವು ಏನೇನೇನು ಕಾಣುತ್ತೇವೋ ಅದನ್ನು ಎಲ್ಲವನ್ನೂ ಕೂಡ ಸಕಲ ಗುಣ ನಿಧಿ, ಅದೆಲ್ಲವನ್ನು ಕೂಡ ಅವರವರಿಗೆ ನೀನು ಆ ಕಾಲದಲ್ಲಿ ಕೊಟ್ಟವ, ನೀನು ಅವರಿಗೆ ಕೊಡುವುದಕ್ಕೋಸ್ಕರ ಅಂತಲೇ ನೀನು ನಿಧಿ ಸಂಗ್ರಹ ಮಾಡಿದವ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಕ್ರಮ. ಸಕಲ ಗುಣ ನಿಧಿ ಸರ್ವದೋಷ ವ್ಯಪೇತ ಪೂರ್ಣಾನಂದ. ಮೊದಲು ಹೇಳಿ ಆಯ್ತಾ? ಸಕಲ ಗುಣ ನಿಧಿ ಅಂತ ಹೇಳಿ ಆಯ್ತಾ? ಎಲ್ಲ ಗುಣ. ಮತ್ತೊಂದು ಮುಖದ ನೋಡೋಣ. ಒಂದು ಇನ್ನೊಬ್ಬರಿಗೆ ನಾನು ನಿನ್ನೆನೆ ಅಂದಿದ್ದೆ, ದೇವರಲ್ಲಿ ಎರಡು ರೀತಿಯಾದ್ದು ಉಂಟು ಅಂತ ನಿನ್ನೆನೆ ಅಂದಿದ್ದೆ. ಒಂದು ತನ್ನ ಸ್ವರೂಪದಲ್ಲಿ ಇರತಕ್ಕಂಥ ಗುಣಗಳು ಅಂತ ಒಂದು ಅಂದಿದ್ದೆ, ಇನ್ನೊಬ್ರು ಕೇಳಿದಾಗ ಕೊಡ್ಲಿಕ್ಕೆ ಅಂತ ಇರತಕ್ಕಂಥ ಗುಣಗಳು ಅಂತ ಎರಡು ಗುಣಗಳು ಉಂಟು ಅಂತ ಅಂದಿದ್ದೆ. ಅಂತೂ ಭಗವಂತ ಸಕಲ ಗುಣ ನಿಧಿ ಅಂತಂದಾಗ ಕೇಳಿದಾಗ ಕೊಡ್ಲಿಕ್ಕೆ ಇರತಕ್ಕಂಥ ಗುಣಗಳು ಒಂದು, ಇನ್ನೊಂದು ದೇವರದ್ದೇ ಗುಣಗಳು ಅದು ಸಕಲ ಗುಣ ಅಷ್ಟೇ. ಗುಣ ನಿಧಿ ಅಂತಂದ್ರೆ ಇನ್ನೊಬ್ಬರಿಗೆ ಕೊಡುವುದಕ್ಕೋಸ್ಕರ ಇರತಕ್ಕಂಥದ್ದು. ಸಕಲ ಗುಣ ಅಂತ ಇಷ್ಟೇ ದೇವರನ್ನು ಚಿಂತೆ ಮಾಡಿಬಿಟ್ರೆ ಅದು ಅವನದ್ದೇ ಅಂತ ಅರ್ಥ, ಇನ್ನೊಬ್ಬರಿಗೆ ಕೊಡ್ಲಿಕ್ಕಿದ್ದದ್ದಲ್ಲ ಅಂತ ಅರ್ಥ. ಅದು ಎರಡು ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡಬೇಕಂತ. ಸಕಲ ಗುಣ ಅಂತ ಚಿಂತನೆ ಮಾಡ್ತೇವ, ಸಕಲ ಗುಣ ಅಂತ ಚಿಂತನೆ ಮಾಡಿದ್ರೆ ಮತ್ತೆ ಅವನು ಪೂರ್ಣ ಆನಂದ ಅಂತ ಮತ್ತೆ ಗುಣ ಬೇಕಾ? ಆ ಸಕಲ ಗುಣದಲ್ಲಿ ಆನಂದ ಬರಲಿಲ್ವಾ? ಮತ್ತೆ ಪುನಃ ಆಚಾರ್ಯ ಮಧ್ವರೊಂದು ಪ್ರತ್ಯೇಕವಾಗಿ ಏನು ಪೂರ್ಣಾನಂದ ಪುನಃ ಪ್ರತ್ಯೇಕ ಅಂತಾರೆ. ಹೌದು, ಒಂದು ರೀತಿಯಲ್ಲಿ ಹೌದು. ನಮ್ಮಲ್ಲಿ ಏನು ಎಲ್ಲ ಉಂಟು, ಒಳ್ಳೆ ಮನೆ ಉಂಟು, ಮನೆ ತುಂಬ ಮಕ್ಕಳಿದ್ದಾವೆ, ಹೇಳಿದಂತೆ ಕೇಳತಕ್ಕಂಥ ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ, ನಮ್ಮ ಮನೆಯಲ್ಲಿದ್ದಾರೆ. ಆದ್ರೆ ಏನ್ ಮಾಡೋಣ, ಎಲ್ಲ ಉಂಟು, ಒಂದೇ ಇಲ್ಲ ಎಂಥದ್ದು ಮನಸ್ಸಿಗೊಂದು ನೆಮ್ಮದಿ ಇಲ್ಲ. ಮತ್ತೆ ಎಲ್ಲ ಉಂಟು. ಹೇಗಿದ್ಯಾ? ಚೆನ್ನಾಗಿದೆ. ಅವು ಹೇಳುವುದ್ರಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಅಂತ ಹೇಳಿ. ಹೇಗಿದ್ದೆ? ಏನು ಹೇಳ್ತೀಯ? ಚೆನ್ನಾಗಿದ್ದೇನೆ ಅಂತ ಅಂದ್ಬಿಡ್ತಾನೆ ಅವ. ಹಾಗಾದ್ರೆ ನಮಗೆ ಬೇಕಾದದ್ದು ಮುಖ್ಯ ಒಂದು ನೆಮ್ಮದಿ ಅಲ್ವೋ? ಅದನ್ನೇ ಅಂದ್ರಲ್ಲೋ ಇಷ್ಟೆಲ್ಲ ನಾವು ಒದ್ದಾಡೋದು ಯಾಕೆ? ಇಲ್ಲೆಲ್ಲ ಬಂದು ಇಷ್ಟೆಲ್ಲ ಹೊತ್ತು ಕೂತ್ಕೊಂಡದ್ದು ಇನ್ನೂ ಮುಗಿಯಲಿಲ್ಲ. ಏನು ಈ ಉಪನ್ಯಾಸದ ಕಾರ್ಯಕ್ರಮ ಒಮ್ಮೊಮ್ಮೆ ತೋರುತ್ತೆ, ಇನ್ನೂ ಒಂದು ತಿಂಗಳು ಅಧಿಕ ಮಾಸ ಇದ್ರೆ ಒಳ್ಳೇದಿತ್ತೋ ಏನು ಅಂತ ಹೇಳಿಕೊಂಡು. ಯಾಕೆಂದ್ರೆ ಸಾಧನೆ ಮಾಡಲಿಕ್ಕೆ ಏನು ಸಾಧನೆ, ಯಾಕೆ ಸಾಧನೆ, ಎಲ್ಲಿ ಸಾಧನೆ, ಎಷ್ಟು ಸಾಧನೆ, ಒಂದೇ ಗುರಿ. ಇದರಿಂದ ಬಿಡುಗಡೆ ಆಗಬೇಕು, ಈ ಬಂಧನದಿಂದ ಬಿಡುಗಡೆ ಆಗಬೇಕು, ನೆಮ್ಮದಿ ಸಿಗಬೇಕು. ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ. ನನಗೆ ರಾಗ ಬರೋಲ್ಲ. ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋದ ಅಂತ ಅರ್ಥನೋ? ಮೋಕ್ಷಕ್ಕೆ ಕರ್ಕೊಂಡು ಹೋದರೆ ಮತ್ತೆ ಇನ್ನೇನು ಭಾರ ಉಳಿಯಿತು ಹೊರಲಿಕ್ಕೆ? ಎಲ್ಲ ಮುಗಿದೋಯ್ತು ಅಂತ ಅರ್ಥ. ಅದಕ್ಕಂದ್ರು ಏನು ಮುಕ್ತಿಯ ಕೊಟ್ಟು, ಏನೀಗ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀಯೋ ಅದರಿಂದ ಮುಕ್ತಿಯನ್ನು ಕೊಟ್ಟು, ಅದರಿಂದ ಸದ್ಯಕ್ಕೆ ಬಿಡುಗಡೆಯನ್ನು ಕೊಟ್ಟು, ಆಮೇಲೆ ಸಾಧನೆಗೆ ಬೇಕಾಗಿರತಕ್ಕಂಥ ಭಾರವನ್ನು ಹೊರುವೇನು. ಕೃಷ್ಣ ಕೃಷ್ಣ. ಹಾಗಾದ್ರೆ ಎಲ್ಲ ಒದ್ದಾಡುವುದು ಯಾಕೆ ಅಂತಂದ್ರೆ ನೆಮ್ಮದಿಗೋಸ್ಕರ ಅಲ್ಲ, ಮತ್ತೆ ಬಂಧನದಿಂದ ಬಿಡುಗಡೆಗೋಸ್ಕರ. ನೆಮ್ಮದಿ ಸಿಗುತ್ತೋ ಇಲ್ಲೋ ಮತ್ತೆ ನೋಡೋಣ, ಸದ್ಯಕ್ಕಂತೂ ಈ ಉಪಟಳ ಅಂತೂ ಬೇಡವೇ ಬೇಡಪ್ಪ ಅಂತ ಹೇಳಿಕೊಂಡು. ಹಾಗಾದ್ರೆ ಅದಕ್ಕೋಸ್ಕರ ಆಚಾರ್ಯ ಮಧ್ವರು ಪ್ರತ್ಯೇಕ ಅಂತ ಇದ್ದಾರೆ. ಹಾಗಾದ್ರೆ ದೇವರನ್ನು ಸಕಲ ಗುಣನಿಧಿ ಸಕಲ ಗುಣನಿಧಿ ಸಕಲ ಗುಣನಿಧಿ ಅಂತ ಅಂತೆಲ್ಲ, ಅದರಲ್ಲಿ 10ರೊಟ್ಟಿಗೆ 11 ಸೇರಿತು. ಯಾವುದು? ಆನಂದ ಎನ್ನತಕ್ಕಂಥದ್ದು. ಎಲ್ಲರೂ ಬನ್ನಿ ನಾಳೆ ದಿವಸ ಅಂತಂದು ಬಿಟ್ರೆ ಬರ್ತೇವೆ, ಬರುವುದಿಲ್ಲ ಅಂತಿಲ್ಲ. ಆದರೂ ಕೂಡ ಇಂಡಿವಿಜುವಲ್ ಆಗಿ ಕರೆದ್ರೆ, ಪ್ರತ್ಯೇಕವಾಗಿ ಕರೆದ್ರೆ ಬನ್ನಿ 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 ಅಂತಂದರೆ ಆವಾಗ ಖುದ್ದಾಗಿ ಬರ್ತೇವೆ. ಯಾರಾದರೂ ಕೇಳಿದ್ರು ಕೂಡ ನನ್ನನ್ನು ಪ್ರತ್ಯೇಕವಾಗಿ ಕರೆದಿದ್ದಾರೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿಕೊಂಡು ಸಾರ್ವಜನಿಕ ಕರೆಯೋದೊಂದು. ಅದೇ ರೀತಿಯಲ್ಲಿ ಸಕಲ ಗುಣ ನಿಧಿ ಅಂತ ಹೇಳುವಾಗ ಅಲ್ಲಿ ಜ್ಞಾನಾನಂದ ಎಲ್ಲ ಗುಣಗಳು ಉಳ್ಳವ ಅಂತ ಬಂತು. ಆದರೂ ಕೂಡ ಇದನ್ನು ಪ್ರತ್ಯೇಕವಾಗಿ ಹೇಳುವ ಉದ್ದೇಶ ಅಂತ ನಾವು ಒದ್ದಾಡುವುದೇ ಆನಂದಕ್ಕೋಸ್ಕರ, ಒದ್ದಾಡುವುದೇ ಆನಂದವನ್ನು ಕೊಡುವ ತೀರ್ಥಕ್ಕೋಸ್ಕರ, ಒದ್ದಾಡುವುದೇ ಆನಂದ ತೀರ್ಥರಿಗೋಸ್ಕರ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ಏನಂದ್ರು ಅಂತಂದ್ರೆ ಪೂರ್ಣಾನಂದ ಅಂತ ಹೇಳಿಕೊಂಡು ಪ್ರತ್ಯೇಕವಾಗಿ ಅಂದ್ರು. ಅದನ್ನು ಇನ್ನೂ ಬಿಡಿಸುವುದಾದರೆ ತುಂಬ ಉಂಟು ಅದರಲ್ಲೇ, ಅದರ ಒಳಗಿನಿಂದಲೇ ಸೇರಿಕೊಂಡಿದೆ. ಪೂರ್ಣವಾದ ಆನವನ್ನು ಕೊಡುವವ ಅಂತ ಅರ್ಥ. ಪೂರ್ಣ ಆನಂದ, ಪೂರ್ಣ ಎಲ್ಲ ನಮ್ದು ಅರ್ಧ ಕೆಲಸಗಳು. ಸಂಧ್ಯಾ ವಂದನೆ ಅಂತ ಸಂಕಲ್ಪ ಮಾಡುವಾಗ ಏನೋ ಒಂದು 100 ಗಾಯತ್ರಿ ಜಪ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿ ಕೂತೆವು, ಅರ್ಧಕ್ಕಾಗುವಾಗ ಆ ಕಡೆಗೆ ಶುರು.
ಸಾಯಂಕಾಲ ಮಾಡೋಣ ಅಂತೇಳಿ ಅಲ್ಲೇ ಬಿಟ್ಟೆವು. ಹರಿಕಥಾಮೃತ ಸಾರ ಓದಲಿಕ್ಕೆ ಅಂತ ಶುರು ಮಾಡಿದೆವು. ಅದು ಒಂದು ಹೇಳಿದರೆ ಸಾಕು, ಮತ್ತೆಲ್ಲ ನಮಗೆ ಗೊತ್ತಾಗುತ್ತೆ, ಎಲ್ಲ ನಮ್ಮ ದರ ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಸೀರಿಯಸ್ ಆದ್ರೆ ಅಡ್ಡಿಲ್ಲ, ನಾಳೆ ಒಂದೇ ದಿವಸ. ಯಾಕೆ ಉಪನ್ಯಾಸ ಕೊನೆಯ ತನಕ ಕೂಡಬೇಕು ಅಂತ ಪಾಪ ಬಂದು ಕೂತಿರ್ತೇವೆ ಅರ್ಧದಲ್ಲೇ. ಯಾವ ನಮ್ಮ ಕೆಲಸವೂ ಕೂಡ ಪೂರ್ಣವಾಗಿ ನಾವು ಪೂರ್ಣವಾಗಿ ಮಾಡೋಲ್ಲ. ಅದಕ್ಕಂದ್ರು ಆಚಾರ್ಯ ಮಧ್ವರಂದ್ರು ದೇವರನ್ನು ಪೂರ್ಣ ಆನಂ, ಆನ ಅಂದ್ರೆ ಚೇಷ್ಟೆ ಅಂತ ಹೆಸರು, ಆನಶ ಪ್ರಾಣ, ಪ್ರಕರ್ಷವಾದ ಚೇಷ್ಟೆ ಮಾಡಿಸೋನನ್ನು ಪ್ರಾಣ ಅಂತ ಕರೆದ್ರು. ತೆಗೆದ್ರೆ ಉಳಿದದ್ದು ಆನ ಅಂತ ಅರ್ಥ. ನಿಮ್ಮಲ್ಲಿ ಅದು ಉಂಟೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ ಅಂತೂ ಉಂಟು. ಉಡುಪಿ ದಕ್ಷಿಣ ಕನ್ನಡ 2 ಜಿಲ್ಲೆಯಲ್ಲಿ ಅಂತದ್ದು ಒಳ್ಳೆ ಚಾಲ್ತಿಯಲ್ಲಿ ಉಂಟು. ಏನು ಅಂತ ಅಂದ್ಬಿಟ್ರೆ, ಜಪ ಮಾಡ್ತಾ ಇರುವಾಗ ಚಿಕ್ಕ ಮಕ್ಕಳು ಹೀಗೆ ಮಾಡಿ, ಚಿಕ್ಕ ಮಕ್ಕಳು ಅಂತ ಯಾಕೆ ಹೇಳಿದೆ ಗೊತ್ತಾ? ಚಿಕ್ಕ ಮಕ್ಕಳಿಲ್ಲ, ಮಾಡೋದು ದೊಡ್ಡವರು ಮಾಡಿಯೇ ಮಾಡ್ತಾರೆ. ದೊಡ್ಡವರೆಲ್ಲ ಕೂತಿದ್ದು ನಿಮ್ಗೆ ಬೇಜಾರಾಗಬಾರ್ದು, ಚಿಕ್ಕ ಮಕ್ಕಳು ಅಂತ ಹೇಳಿದ್ದು ನಾನು. ಅಂತೂ ಉಂಟಾ? ನಾವು ಜಪ ಕೂತಾಗ ನಮ್ಮ ಮೈ ಹಿಂದೆ ಮುಂದೆ ಹೋಗುವ ಒಂದು ಕ್ರಮ ಉಂಟಾ? ಅದಕ್ಕೆ ನಮ್ಮಲ್ಲಿ ಏನು ಹೆಸರು ಅಂತಂದ್ರೆ ಆನೆ ಹಾಕೋದು ಅಂತ ಹೆಸರು. ನಮ್ಮ ಊರಲ್ಲಿ ಅದಕ್ಕೆ ಹೆಸರು. ಯಾಕೋ ಆನೆ ಹಾಕೊಂಡು ಜಪ ಅಂದ್ರೆ ಆನೆಯಂತೆ, ಆನೆಯಷ್ಟೇ ಸುಮ್ಮನೆ ನಿಲ್ಲೋ ಅಲ್ಲ ಅಂತ. ಒಂದಾ ಕಾಲನ್ನೋ, ಒಂದಾ ಬಾಲವನ್ನೋ, ಒಂದಾ ಕಿವಿಯನ್ನೋ, ಒಂದಾ ಸೊಂಡಿಲನ್ನೋ ಸುಮ್ಮನೆ ನಿಂತರೂ ಕೂಡ ಒಂದಾ ನಮ್ಮನ್ನು ಅಲುಗಾಡಿಸ್ತಾ ಇರುತ್ತೆ. ಆದ್ರೆ ಅದಕ್ಕೇನು ಹೆಸರು? ಆನೆ ಅಂತ ಹೆಸರು. ಯಾವ ಪ್ರಾಣಿಯಲ್ಲಿ 24 ಗಂಟೆಯೂ ಚಟುವಟಿಕೆ ಇರುತ್ತೋ ಅದಕ್ಕೆ ಆನೆ ಅಂತ ಹೆಸರು. ಹಾಗಾದ್ರೆ ಆನ ಅಂದ್ರೆ ಚಟುವಟಿಕೆ ಅಂತ ಅರ್ಥವ. ಆನ ಅಂದ್ರೆ ಚಟುವಟಿಕೆ. ಅಮ್ಮ ಜೋರು ಮಾಡಿದ್ರು, ಏನೋ ಜಪ ಮಾಡುವಾಗ ಆನೆ ಹಾಕುವುದು ಅಂತ ಹೇಳಿಕೊಂಡು ಅಮ್ಮ ಜೋರು ಮಾಡಿದ್ರು. ಸರಿ, ಆನೆ ಹಾಕೊಂಡು ನಿಲ್ಲಿಸಿದ್ರು, ಜಪನು ನಿಂತಿತ್ತು. ಅಮ್ಮ ಆಚೆ ಹೋದಳು, ಪುನಃ ಜಪ ಶುರುವಾಯಿತು. ಪುನಃ ಹಿಂದೆ ಮುಂದೆ ಹೋಗುದು. ಅದಕ್ಕೇನು ಹೆಸರು? ಆನ ಅಂತ ಅಂದ್ರೆ ಚೇಷ್ಟೆ ಅಂತ ಅರ್ಥನ. ನಮ್ಮಲ್ಲಿ ಯಾವ ಚೇಷ್ಟೆಯೂ ಕೂಡ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಚೇಷ್ಟೆಯೂ ನಮ್ಮಲ್ಲಿ ಪೂರ್ಣ ಆಗೋಲ್ಲ. ನಾವು ಏನೋ ದುರ್ದೈವವಶಾತ ದೈವವಶಾತ ಹೇಳಲಿಕ್ಕೆ ಬರೋಲ್ಲ. ಒಂದು ಸರ್ಕಾರಿ ಉದ್ಯೋಗ ಸಿಕ್ಕಿತು ಅಂತ ಇಟ್ಟುಕೊಳ್ಳೋಣ ಅಂತ, ಅದಕ್ಕೆ ನಾನು ದುರ್ದೈವ ಸುದೈವ 2 ಹೇಳಬೇಕಾಗುತ್ತೆ ಈಗಿನ ಕಾಲದಲ್ಲಿ. ಯಾಕೆ ನೀವು ಯಾರ ಕೈ ಕೆಳಗೆ ಕೆಲಸ ಮಾಡ್ತೀರಿ ಅಂತ ಹೇಳಲಿಕ್ಕೆ ಬರೋಲ್ಲ. ಅದರಿಂದ ತುಂಬ ನಾಜೂಕಾಗಿ ಕೆಲಸ, ಕತ್ತಿ ಅಲಗಿನಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬ್ರಾಹ್ಮಣರು ಸರ್ಕಾರಿ ಉದ್ಯೋಗವನ್ನು ಪಡೆದು ಯಾರದೋ ಕೈ ಕೆಳಗೆ ಕೆಲಸ ಮಾಡುವ ಪ್ರಸಂಗ ಬಂತು ಅಂತಂದ್ರೆ, ಆವಾಗ ಯಾರೊಬ್ಬ ಅರ್ಜಿ ಗುಜರಾಯಿಸಿದ್ರೆ ನಾವು ಅವನನ್ನು ಒಂದೇ ದಿವಸಕ್ಕೆ ಅವನ ಅರ್ಜಿ ಇಲೆವಾರಿ ಮಾಡುವವರಿಲ್ಲ. 10 ಸಲ ಅವನನ್ನು ಈ ಕಚೇರಿ ಆ ಕಚೇರಿ ಅಂತ ಅಲೆದಾಡಿಸ್ತಾರಲ್ವೋ. ಆದ್ರಿಂದ ಯಾವ ವ್ಯಕ್ತಿ ತಾನೊಂದು ಪ್ರಾಮಾಣಿಕವಾಗಿ ಅರ್ಜಿ ಹಿಡ್ಕೊಂಡು ಕಚೇರಿಗೆ ಹೋದಾಗ ಅವನ ಕೆಲಸ ಆ ಕಚೇರಿಯಲ್ಲಿ ಪೂರ್ಣ ಆಗಬೇಕು ಅಂತಾದ್ರೆ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಪೂರ್ಣ ಆನಂದ, ದ ಅಂದ್ರೆ ಕೊಡುವವ ಅಂತ ಅರ್ಥ. ಪೂರ್ಣವಾದ ಆನ, ಪೂರ್ಣವಾದ ಚೇಷ್ಟೆ, ಪೂರ್ಣವಾದ ಕೆಲಸವನ್ನು ಮಾಡಿಕೊಡುವವನೇ ಅಂತ ಹೇಳಿಕೊಂಡು ಭಗವಂತನನ್ನು ಮನೆಯಲ್ಲಿ ಒಂದು 10 ಬಾರಿಯಾದರೂ ಚಿಂತನೆ ಮಾಡಿಕೊಂಡು ಕಚೇರಿಗೆ ಹೋದೆವು ಅಂತಂದ್ರೆ ಕೆಲಸ ಪೂರ್ಣ ಆಗುತ್ತೆ. ಆಯಿತು, 2ನೇ ವರ್ಷದ ಫಲಿತಾಂಶ ಬಂತಲ್ಲ, PU-ನದ್ದು. ಇನ್ನು ನಮ್ಮ ಮಕ್ಕಳು ಏನು ಓದುವುದು ಅಂತ, ತಾಂತ್ರಿಕತೆಯೋ ವೈದ್ಯಕೀಯನೋ ಇರುವುದು 2. ನಮ್ಮಲ್ಲಿ ಈಗ 64 ವಿದ್ಯೆ ಉಂಟು, ಸದ್ಯ ಉಳಿದದ್ದು 2. ಒಂದ ಡಾಕ್ಟ್ರು, ಒಂದ ಇಂಜಿನಿಯರ್. ಈ ದಿವಸ ಇಷ್ಟು ಜನ ಒಳ್ಳೆ ಆರೋಗ್ಯವಂತರಾಗಿ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಮಧ್ಯಾಹ್ನಕ್ಕೆ ಪುಷ್ಕಳವಾದ ಭೋಜನ, ಒಳ್ಳೆಯ ಊಟ. ಆ ಒಳ್ಳೆ ಊಟ ಮಾಡಿದ್ದಕ್ಕಲ್ಲೋ ಸಾಯಂಕಾಲ ಆದರೂ ಕೂಡ ಮುಖ ಅರಳಿಕೊಂಡೇ ಉಂಟು. ಆ ಅಡಿಗೆ ಮಾಡಿದವ್ರದ್ದು ಅದು ಒಂದು ವಿದ್ಯೆಯೇ ಅಲ್ವೋ. ಆದ್ರೆ ಆ ವಿದ್ಯೆ ಉಂಟು, ನಮ್ಮ ತಲೆಯಲ್ಲೇ ಇಲ್ಲ. ನಮ್ಗೇನು ಒಂದ ಡಾಕ್ಟರ್ ಒಳ್ಳೇದು, ಹಣೆಯಲ್ಲಿ ಬರೆದಿರುವುದಿಲ್ಲ, ದೇವರು ಡಾಕ್ಟರ್ ಆಗ್ಲಿಕ್ಕೆ ಬರೆದಿರುವುದಿಲ್ಲ. ಆದ್ರೂ ಡಾಕ್ಟರ್ ಆಗ್ಬೇಕು ಅಂತ ಅಪ್ಪಮ್ಮನ ಒತ್ತಾಯ. ಸರಿ, ಡಾಕ್ಟರ್ ಆದ. ಕ್ಲಿನಿಕ್ ಏನು ತೆರೆದು ಶುರು ಮಾಡಿದ. ಏನು ಜನಸಂಖ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗಿದೆ. ಯಾಕೆ? ಹಣೆಯಲ್ಲಿ ಬಾರದವ ಡಾಕ್ಟರ್ ಆಗಿ ಕೂತದ್ದಕ್ಕೆ. ದೇಶದ ಜನಸಂಖ್ಯೆ ಕಮ್ಮಿ ಆಗಲಿಕ್ಕೆ ಒಳ್ಳೇದು, ಇಂಥವರು ಡಾಕ್ಟರ್ ಆಗ್ಬೋದು. ಆದರೆ ತುಂಬ ವಿದ್ಯೆಗಳುಂಟಲ್ಲ, ನಮ್ಮ ಮಕ್ಕಳು ಏನು ಮಾಡ್ತಾವೆ ಅಂತಂದ್ರೆ ಇದಕ್ಕೆ ಸೇರ್ತಾವೆ. ಯಾವುದೋ ಒಂದು ತಾಂತ್ರಿಕತೆಗೆ ಹೋದುವು. ಅಷ್ಟಾಗುವಾಗ ಗೊತ್ತಾಯಿತು, ಈ ಮಗುವಿನ ಗೆಳೆಯರು ಗೆಳತಿಯರು ಬೇರೆ ಯಾವುದನ್ನು ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಈ ಮಗು ಇದನ್ನು ಇಲ್ಲೇ ಹೊಪ್ಪನೆ ಹೊತ್ತಾಕಿತು,
ಗೆಳತಿಯೋ ಗೆಳೆಯನೋ ಹೋದ ಆಯ್ದನ್ನು ತಗೊಂಡು, ಅದು ಅರ್ಧ ಇದು ಅರ್ಧ, ಏನಾಯ್ತು ಇಡೀ ಆಯಿತು ಅಂತ. ಹಾಗೆ ಅದು ಅರ್ಧ ಇದು ಅರ್ಧ ಇಡೀ ಆಗ್ಲಿಕ್ಕೆ ಅದೇ ನಮ್ಮ ಸಮ್ಮಿಶ್ರ ಸರ್ಕಾರ ಅಲ್ಲ. ಸಮ್ಮಿಶ್ರ ಸರ್ಕಾರ ಆದರೆ ಅದು ಅರ್ಧ ಇದು ಅರ್ಧ, ಮೆಜಾರಿಟಿ ಇಬ್ಬರಿಗೂ ಇಲ್ಲ, ಇಬ್ಬರು ಸೇರಿದಾಗ ಸರ್ಕಾರ ಚಲ್ತಾ ಇದೆ. ಶಾಲೆಯಲ್ಲಿ ನಡೆಯೋಲ್ಲ, ಅವನಿಗೆ 20 ಮಾರ್ಕು ಇವನಿಗೆ 15 ಮಾರ್ಕು, ಒಟ್ಟಿಗೆ ಸೇರಿಸಿದರೆ 35 ಆಯ್ತಲ್ವ, ಇಬ್ರು ಪಾಸ್ ಆಗ್ಬೋದು. ಇಲ್ಲ, ಶಿಕ್ಷಣ ವರ್ಗಕ್ಕಿಲ್ಲ, ಮತ್ತೆ ಅಶಿಕ್ಷಿತ ವರ್ಗಕ್ಕೆ ಮಾತ್ರ ಇದು ಮೀಸಲಾಗಿದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಗುವನ್ನು ಒಂದು ಕಡೆಗೆ ಸೇರಿಸುವಾಗ ಮನೆಯಲ್ಲಿ ದೇವರನ್ನು ಪ್ರಾಮಾಣಿಕವಾಗಿ ಪೂರ್ಣ ಆನಂದ ಬಿಡಿಸಿ ಬಿಡಿಸಿ ಓದಬೇಕು. ಪೂರ್ಣಂ ಆನಂದ, ಪೂರ್ಣವಾದ ಮಗು ಯಾವುದರಲ್ಲಿ ಪ್ರವೇಶ ಮಾಡಿದೋ ಅದನ್ನು ಮಗು ಪೂರ್ಣಗೊಳಿಸಬೇಕು. ಪೂರ್ಣ ಆನಂ, ಅದನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದ ಚಟುವಟಿಕೆಯನ್ನು ಅಂದರೆ ದಾನ ಮಾಡುವ ಯಾರು? ಭಗವಂತ. ಈ ಭಗವಂತನನ್ನು ನಾವು ಪ್ರಾಮಾಣಿಕವಾಗಿ ಅಪ್ಪ ಅಮ್ಮ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ನಮ್ಮ ಮಗುವನ್ನು ಕಳಿಸಿಕೊಟ್ರೆ ಮಗು ಯಾವುದನ್ನು ಹಿಡಿದಿದೋ ಕೊನೆ ತನಕ ಅದನ್ನು ತಾನು ಬಿಡೋಲ್ಲ. ಅಂತಹ ವಾತಾವರಣ ನಮ್ಮಲ್ಲಿ ಬರಬೇಕು ಎನ್ನುವ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಪೂರ್ಣಾನಂದ ಅಂತ ಒಟ್ಟಿಗೆ ಆದರೆ ಪೂರ್ಣ ಆನಂದ, ಪೂರ್ಣವಾದ ಚೇಷ್ಟೆಯನ್ನು, ಪರಿಪೂರ್ಣವಾದಂತಹ ನಮ್ಮಿಂದ ಕೃತಿಯನ್ನು, ಕೆಲಸವನ್ನು ಭಗವಂತ ನೀನು ಮಾಡಿಸುವ. ಇಂತಹ ಭಗವಂತನನ್ನು ಚಿಂತೆಯೇ ಧ್ಯಾನ ಮಾಡುತ್ತೇನೆ ಅಂತ ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಪುನಃ ಸೇರೋಣ.